ಮಾಲಿಕೆ 3, ಪುಸ್ತಕ ಪರಿಚಯ 13, ತಿಂಗಳ ವಿಶೇಷ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕಾದಂಬರಿ. ಪುಸ್ತಕದ ಹೆಸರು ನಾನು ಅವನಲ್ಲ ಅವಳು. ಮೂಲ ಲೇಖಕರು ಲಿವಿಂಗ್ ಸ್ಮೈಲ್ ವಿದ್ಯಾ. ಅನುವಾದ ಡಾಕ್ಟರ್ ತಮಿಳ್ ಸೆಲ್ವಿ. ಅಭಿಪ್ರಾಯ ಮಮತಾ ವೆಂಕಟೇಶ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. 2011ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಕೃತಿ ಇದು. ಈ ಕೃತಿಯು ಕನ್ನಡಪ್ರಭ ಪತ್ರಿಕೆಯಲ್ಲಿ ದೈನಿಕ ಧಾರಾವಾಹಿಯಾಗಿ ಪ್ರಕಟವಾಗಿತ್ತು. ಪುಸ್ತಕ ರೂಪದಲ್ಲಿ ಪ್ರಕಟವಾದ ಈ ಕೃತಿಗೆ ಪ್ರಶಸ್ತಿಗಳ ಸರಮಾಲೆಯೇ ದೊರಕಿತು. ಇದೇ ಕೃತಿಯನ್ನು ಆಧರಿಸಿ ಬಂದ ಇದೇ ಹೆಸರಿನ ಚಲನಚಿತ್ರವೂ ಸಹ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು. ದೇವರ ದಾಸಿಮಯ್ಯನವರು ಹೇಳಿದಂತೆ ಹೆಣ್ಣಿಗೂ ಗಂಡಿಗೂ ನಿರ್ದಿಷ್ಟವಾದ ಗುಣಲಕ್ಷಣಗಳಿವೆ. ಆದರೆ ನಡುವೆ ಸುಳಿವಾತ್ಮಕ್ಕೆ ಯಾವುದೇ ಲಿಂಗಭೇದವಿಲ್ಲ. ಆದರೆ ನಮ್ಮ ಮಧ್ಯೆ ಇದ್ದೂ ಇಲ್ಲದಂತೆ ಬದುಕುತ್ತಿರುವ ತೃತೀಯ ಲಿಂಗಿಗಳ ಜೀವನದ ಬಗ್ಗೆ ನಮಗೆ ತಿಳಿದದ್ದು ಬಹಳವೇ ಸ್ವಲ್ಪ. ಸಮಾಜದಲ್ಲಿ ಅವರಿಗೆ ಸಿಕ್ಕಿರುವ ಸ್ಥಾನ ಮಾನ ಬಹಳ ಹೀನಾಯವಾದದ್ದು. ಎಲ್ಲೆಂದರಲ್ಲಿ ಅಡ್ಡಗಟ್ಟಿ ನಿಲ್ಲಿಸಿ ಹಣ ಕೇಳುವ ಅವರ ವರ್ತನೆಗೆ ಹಲವಾರು ಸಾರಿ ಕಸಿವಿಸಿಕೊಂಡದ್ದು ಉಂಟು. ಅವರ ಅತಿ ಎನಿಸುವ ನಡವಳಿಕೆ, ಹಾವಭಾವಗಳು, ಮಾಮ ಮಾಮ ಎಂದು ಹಿಂದೆ ಬೀಳುವ ಅವರ ವಯ್ಯಾರ, ನನ್ನ ಪಕ್ಕದಲ್ಲಿದ್ದ ಮಗನ ಕೆನ್ನೆ ಚಿವುಟಿ ಅವನು ಜೋರಾಗಿ ಹೆದರಿ ಓಡಿ ಬಚ್ಚಿಟ್ಟುಕೊಂಡ ಎಲ್ಲ ಘಟನೆಗಳು ಸೇರಿ ನನ್ನಲ್ಲಿಯೂ ಒಂದು ರೀತಿ ಅವರೆಡೆಗೆ ಅಸ್ಪೃಶ್ಯ ಭಾವ ಹುಟ್ಟಿತ್ತು. ಪುರಾಣ ಕಾಲದಿಂದಲೂ ಶಿಖಂಡಿಯರ ಕಲ್ಪನೆ ಇದ್ದೇ ಇದೆ. ಪಿತಾಮಹ ಭೀಷ್ಮರ ಅಂತ್ಯಕ್ಕೆ ಕಾರಣವಾದದ್ದು ಸಹ ಶಿಖಂಡಿಯೇ ಅಲ್ಲವೇ? ಅರ್ಜುನ ಹಾಗೂ ಉಲೂಪಿಗೆ ಜನಿಸಿದ ಒಬ್ಬ ಮಗ ಸಹ ಇಂತಹ ತೃತೀಯ ಲಿಂಗಿ ಎಂದು ಹೇಳುತ್ತಾರೆ. ಹಲವಾರು ಜನ ಹೇಳುವಂತೆ ಇವರು ಅರ್ಧನಾರೀಶ್ವರ ಶಿವನ ಪ್ರತಿರೂಪ. ಆದ್ದರಿಂದಲೂ ಏನೋ ಇವರಿಗೆ ತುಂಬ ಶಕ್ತಿ ಎಂತಲೂ ಹೇಳುತ್ತಾರೆ. ಆದರೂ ಸಹ ಇವರ ಕಡೆಗೆ ನಮ್ಮಲ್ಲಿ ಒಂದು ರೀತಿಯ ಭಯ ಮಿಶ್ರಿತ ತಾತ್ಸಾರ ಇದ್ದುದಂತೂ ಸುಳ್ಳಲ್ಲ. ನಮ್ಮೆಲ್ಲರ ಜನನಗಳ ಜೊತೆಗೆ ಹೆಣ್ಣು ಅಥವಾ ಗಂಡು ಎನ್ನುವ ಅಧಿಕೃತ ದಾಖಲಾತಿಯೊಂದಿಗೆ ಹುಟ್ಟುತ್ತೇವೆ. ಹುಟ್ಟಿನೊಂದಿಗೆ ದಾಖಲಾದ ಲಿಂಗದ ಬದಲಾಗಿ ಅನ್ಯಲಿಂಗವಾಗಿ ಬದಲಾವಣೆಯಾಗಲು ಹಲವರಲ್ಲಿ ತುಡಿತ ಉಂಟಾಗುತ್ತದೆ. ಇದಕ್ಕೆ ಅಧಿಕೃತವಾದ ಕಾರಣಗಳೇನೂ ತಿಳಿದಿಲ್ಲ. ಇದು ಅವರ ತಪ್ಪಲ್ಲ. ಹೆಣ್ಣು ಗಂಡು ಎಂದು ನಿರ್ದಿಷ್ಟವಾಗಿ ಗುರುತಿಸಿಕೊಳ್ಳಲಾಗದ ಡೋಲಾಯಮಾನ ಸ್ಥಿತಿ ಅದೆಷ್ಟು ಭಯಂಕರ! ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಶರವಣನ್ ಎಂಬ ಯುವಕ ಚಿಕ್ಕಂದಿನಿಂದ ಹೆಣ್ಣಾಗುವ ಬಯಕೆಯನ್ನು ತನ್ನಲ್ಲಿಯೇ ಬಚ್ಚಿಟ್ಟುಕೊಂಡು ಬೆಳೆಯುತ್ತಾ ಆ ಬಯಕೆಯನ್ನು ಹತ್ತಿಕ್ಕಲಾರದೆ ಮನೆ ಬಿಟ್ಟು ಹೋಗಿ ವಿದ್ಯಾ ಆಗಿ ಪರಿವರ್ತನೆಗೊಳ್ಳುವ ಜೀವನ ಕಥನವಿದು. ಹೆಣ್ಣು ಮಕ್ಕಳ ಮಧ್ಯೆ ಹುಟ್ಟಿದ ಏಕೈಕ ಗಂಡು ಕೂಸು ಎಂಬ ಅಕ್ಕರೆಯಲ್ಲಿ ಇನ್ನಿಲ್ಲದ ಮುಚ್ಚಟೆಯಲ್ಲಿ ಬೆಳೆಸಿದ ತಂದೆಯ ಹೃದಯ ತನ್ನ ಮಗನ ವರ್ತನೆಯನ್ನು ತಿಳಿಯುತ್ತಿದ್ದಂತೆಯೇ ಚಿತ್ರವಾಗುವ ಘಟನೆಯಂತೂ ತಲ್ಲಣ ಹುಟ್ಟಿಸುತ್ತದೆ. ಮನೆ ಬಿಟ್ಟು ಹೋಗಿ ಹೆಣ್ಣಾಗುವ ಪ್ರಕ್ರಿಯೆಯಲ್ಲಿ ಶರವಣ ಅನುಭವಿಸುವ ಸಂಕಷ್ಟಗಳು ಅಷ್ಟಿಷ್ಟಲ್ಲ. ಒಬ್ಬ ಹಿಜಡ ಆಗಿ ಸಮಾಜವನ್ನು ಎದುರಿಸುವ ಕಷ್ಟಕ್ಕಿಂತ ತನ್ನದಲ್ಲದ ಲಿಂಗದ ಹೆಸರು ಹೊತ್ತು ದೇಹದಲ್ಲಿ ಬದುಕುವುದು ಶರವಣನಿಗೆ ಕಷ್ಟವಾಗಿ ಬಿಡುತ್ತದೆ. ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಉನ್ನತ ಹಂತಕ್ಕೆ ಹೋಗುವ ಎಲ್ಲ ಸಾಧ್ಯತೆಗಳಿದ್ದರೂ ಸಹ ಎಲ್ಲದಕ್ಕಿಂತ ತಾನು ಹೆಣ್ಣಾಗುವ ಬಯಕೆ ಅವನನ್ನು ಎಲ್ಲ ಆಸೆ ಆಕಾಂಕ್ಷೆಗಳಿಂದ ವಿಮುಕ್ತವಾಗಿಸಿ ಬಿಟ್ಟಿತ್ತು. ಮಂಗಳಮುಖಿಯರ ಜಗತ್ತಿನಲ್ಲಿ ನಾವರಿಯದ ಹಲವಾರು ನಂಬಿಕೆಗಳು, ಆಚಾರಗಳು ಇವೆ. ಅವೆಲ್ಲವನ್ನು ಎಲ್ಲರೂ ತಿಳಿಯಲು ಸಾಧ್ಯವಿಲ್ಲ. ಅವರದ್ದೇ ಆದ ಗುಂಪುಗಳು, ಅವರದ್ದೇ ಆದ ಸಡಗರಗಳು, ಉತ್ಸವಗಳು, ನಡವಳಿಕೆಗಳ ಮೇಲೆ ಈ ಪುಸ್ತಕ ಬೆಳಕು ಚೆಲ್ಲುತ್ತದೆ. ಗಂಡು ಉಡುಗೆಯಲ್ಲಿ ಹೆಣ್ತನದ ಭಾವವನ್ನು ಅನುಭವಿಸುವವರನ್ನು ಕೋತಿಗಳು ಎಂದು ಕರೆಯುತ್ತಾರಂತೆ. ಹಾಗೆಯೇ ಆಪರೇಷನ್ ಮಾಡಿಕೊಂಡು ಹೆಣ್ಣಾಗಿ ಬದಲಾಗುವ ಅವರನ್ನು ನಿತ್ಯ ಸುಮಂಗಲಿಯರು ಎಂದು ಕರೆಯುತ್ತಾರಂತೆ. ತಾನು ಹೀಗೆ ಬದಲಾಗುವ ಆಸೆಯಲ್ಲಿ ಪುಣೆ ಸೇರುವ ಶರವಣ ವಿದ್ಯಾ ಎಂದು ಹೆಸರು ಬದಲಿಸಿಕೊಳ್ಳುತ್ತಾನೆ. ಹಿಜ್ರಾಗಳ ಒಟ್ಟಿಗೆ ಸೇರಿ ತನ್ನ ಲಿಂಗ ಬದಲಿಸಿಕೊಳ್ಳುವ ಪ್ರಕ್ರಿಯೆಯಾದ ನಿರ್ವಾಣಕ್ಕಾಗಿ ಹಣ ಸಂಗ್ರಹಿಸಲು ಭಿಕ್ಷಾಟನೆಗೆ ಸಹ ಇಳಿದು ಬಿಡುತ್ತಾನೆ.
ಇದೇ ಸಂದರ್ಭದಲ್ಲಿ ಹಲವಾರು ಅಹಿತಕರ ಸಂದರ್ಭಗಳನ್ನು ಕೂಡ ಎದುರಿಸಬೇಕಾಗುತ್ತದೆ. ಕಡಪಾದ ಒಂದು ಆಸ್ಪತ್ರೆ ಎಂಬ ಹೆಸರಿನ ಕುರಿದೊಡ್ಡಿಯಲ್ಲಿ ಶರವಣ ನಿರ್ವಾಣ ನಡೆಯುತ್ತದೆ. ಸತ್ತು ಮತ್ತೆ ಹುಟ್ಟಿದಷ್ಟು ಯಾತನೆಯನ್ನು ಅನುಭವಿಸಿದ ಶರವಣನಿಗೆ ನಿಜ ಅರ್ಥದಲ್ಲಿ ತಾನು ವಿದ್ಯಾಳಾಗಿ ಮಾರ್ಪಾಟಾದ ಸಂತಸದಲ್ಲಿ ಆ ನೋವು ಸಹ ಕ್ಷುಲ್ಲಕವಾಗಿ ಕಾಣುತ್ತದೆ. ನಂತರ ಅಕ್ಕನ ಮನೆಯನ್ನು ಸೇರಿ ಹಲವಾರು ಕಡೆ ಕೆಲಸ ಮಾಡಿ ಪ್ರಸ್ತುತ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ವಿದ್ಯಾ ಲಿವಿಂಗ್ ಸ್ಮೈಲ್ ವಿದ್ಯಾಳಾಗಿ ಮಾರ್ಪಟ್ಟ ಹಾದಿ ಬರೀ ಕಲ್ಲು ಮುಳ್ಳಿನದ್ದು, ಕೋಪ ತಾಪದ್ದು, ಅಪಮಾನ ತಿರಸ್ಕಾರಗಳದ್ದು, ಆತಂಕ ತಲ್ಲಣ ಸಂಕಷ್ಟಗಳದ್ದು. ತಾನು ಅನುಭವಿಸಿದ ಎಲ್ಲ ಯಾತನೆಗಳು ದೂರಾಗಿ ಪ್ರಶಾಂತತೆ ತನ್ನ ಬದುಕನ್ನು ತುಂಬಲಿ ಎನ್ನುವ ಆಶಯದೊಂದಿಗೆ ವಿದ್ಯಾ ಲಿವಿಂಗ್ ಸ್ಮೈಲ್ ವಿದ್ಯಾಳಾಗಿ ಮಾರ್ಪಾಡಾಗುತ್ತಾರೆ. ಈ ಕೃತಿಯನ್ನು ಓದಿದ ನಂತರ ಮಂಗಳಮುಖಿಯರ ಕಡೆಗೆ ನಮಗಿರುವ ಭಾವನೆಯ ಬಗ್ಗೆ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂದು ನನಗನಿಸುತ್ತದೆ. ನಮ್ಮೆಲ್ಲರದ್ದು ಆದ ಈ ಸುಂದರ ಜಗತ್ತಿನಲ್ಲಿ ಒಂದಷ್ಟು ಗೌರವದ ಜಾಗ ಸಿಕ್ಕರೆ ಅವರು ಮತ್ತಷ್ಟು ಬೆಳೆದಾರು. ನೀವು ಓದಿ ಆನಂದಿಸಿ. ಧನ್ಯವಾದಗಳು.